ಇವತ್ತು ರುಚಿ ರುಚಿಯಾದ ತರಕಾರಿ ಸಾಂಬಾರನ್ನು ಬರೀ 10 ನಿಮಿಷದಲ್ಲಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ. ಅದಕ್ಕೆ 1 ಟೊಮೆಟೊ, ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೆ 1 ಈರುಳ್ಳಿಯನ್ನು ಹಾಕಿದ್ದೀನಿ. ಜೊತೆಗೆ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಹಾಗೆ ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಅದಕ್ಕೆ 2 ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ನಾನಿಲ್ಲಿ ಇದಕ್ಕೆ ತರಕಾರಿಗಳನ್ನು ನುಗ್ಗೆಕಾಯಿ, ಆಲೂಗಡ್ಡೆ, ಹಾಗೆ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ಯಾವ ರೀತಿಯ ತರಕಾರಿ ಕೂಡ ನೀವು ತೊಗೊಳ್ಬೋದು. ನುಗ್ಗೆಕಾಯಿ ಹಾಕಿದಾಗ ಸಾಂಬಾರು ತುಂಬಾ ಪರಿಮಳವಾಗಿರುತ್ತೆ. ನಾನಿಲ್ಲಿ ಅದನ್ನು 1 ವಿಜಿಲನ್ನು ಬೇಯಿಸ್ಕೊಂಡಿದ್ದೀನಿ. ಇದ್ರ ಜೊತೆ ನಾನು 1-2 ಸ್ಪೂನಿನಷ್ಟು ಮಸೂರ್ ದಾಲನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಳೆ ಇದೆ ಸಾಂಬಾರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಸೂರ್ ದಾಲು. ಇದನ್ನೇ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಹಾಗೆ ನಾನು ಅದನ್ನು ನೆನೆಸ್ಕೊಂಡು ಏನೂ ಇಲ್ಲ, ಇಮಿಡಿಯೇಟ್ ಏನು ತರಕಾರಿಗಳ ಜೊತೆನೇ ಹಾಕ್ಕೊಂಡು ಇದು ಮಾಡ್ಕೊಂಡಿರೋದಂಥದ್ದು. ಇಲ್ಲಿ ನಾನು ಹುಣಸೆ ಹಣ್ಣನ್ನು ಸ್ವಲ್ಪ, ಹಾಗೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಕೊಂಡು ಈ ಸಾಂಬಾರನ್ನು ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಬಿಟ್ರೆ ಈ ರುಚಿಯಾದ ತರಕಾರಿ ಸಾಂಬಾರು ರೆಡಿ ಆಗ್ತದೆ. 10 ನಿಮಿಷ ಸಾಕು ಇದನ್ನು ಮಾಡ್ಕೊಳ್ಳಿಕ್ಕೆ, ಕಷ್ಟ ಏನೂ ಇಲ್ಲ. ನಾನು ಇದಕ್ಕೆ ಒಂದು ಸಣ್ಣದಾಗಿ ಒಂದು ಒಗ್ಗರಣೆಯನ್ನು ಕೊಟ್ಕೋತಾ ಇದ್ದೀನಿ. ಸ್ವಲ್ಪ ತೆಂಗಿನೆಣ್ಣೆ, ಅದಕ್ಕೆ ಹಾಗೆ ಸಾಸಿವೆ ಚಿಟಪಟ ಅನ್ನುವಾಗ ನಾವು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ, ನೀವು ನೋಡ್ತಿರ್ಬೋದು ಸಿಡಿತಾ ಇದೆ ಸಾಸಿವೆ, ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಸಾಂಬಾರಿಗೆ ಹಾಕ್ಕೊಂಡ್ರೆ ಇದು ರುಚಿಯಾದ ತರಕಾರಿ ಸಾಂಬಾರು ರೆಡಿ ಆಗ್ತದೆ. ನಿಮಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಭೇಟಿ ಕೊಡಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ಬೆಣ್ತಕ್ಕಿ ಅನ್ನ ಆಗಿರ್ಬೋದು, ಕೊಚ್ಚಕ್ಲಕ್ಕಿ ಅನ್ನ ಆಗಿರ್ಬೋದು, ಯಾವುದ್ರ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಬಿಸಿ ಸಾಂಬಾರನ್ನ ನಾನು ಇವತ್ತು ನಮ್ಮ ಕಡೆಯ ಕೊಚ್ಚಕ್ಕಿ ಅನ್ನೋದ್ರ ಜೊತೆ ನಾನು ಸರ್ವ್ ಮಾಡಿದ್ದೀನಿ. ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಫ್ರೈಗಳನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿದಿರುವಂತಹ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.